ಹಲೋ ಗೈಸ್, ನನ್ನ ಟ್ರೆಂಡ್ಗಾಗ್ಲಿ ನನ್ನ ವ್ಯೂಸ್ಗಾಗ್ಲಿ ಹತ್ರ ಬರದೆ ನನ್ನ ಕಷ್ಟಕ್ಕಾಗ್ಲಿ ನನ್ನ ಕಾಂಟ್ರವರ್ಸಿಗಾಗ್ಲಿ ಬೀಡ್ತಾ ಇರಬೇಕಾದ್ರೆ ಕೈ ಎತ್ತಿ ಮೇಲೆತ್ತಿ ನನ್ನ ಬೆಳೆಸಿರೋ ಪ್ರತಿಯೊಬ್ಬರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನನ್ನ ಪ್ರೀಸೋ ಜನ ಯಾರಿದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಪ್ರತಿಯೊಂದು ವ್ಲಾಗ್ನ ನೋಡ್ತಾ ಇರಿ. ಎಂತ ನೀನ್ ಹೇಳ್ಬೇಕು. ನಾನೆಂತ ಹೇಳುದು? ಏನ್ ಮಾತಾಡ್ಬೇಕಂತ ನೀನ್ ಮಾತಾಡ್ಬೇಕು. ಆಕ್ಚುಲಿ ಏನ್ ಮಾತಾಡ್ಬೇಕು? ಏನಾದ್ರು ಏನಾದ್ರು ಅಂದ್ರೆ ನೀನ್ ಹೇಳಿದ್ರೆ ತಾನೇ ನನಗೆ ಗೊತ್ತಾಗುದು. ಈಗ ಆಕ್ಚುಲಿ ಈಗ ಸೆಲೆಕ್ಟ್ ಆಗಿದೆಯಲ್ಲ, ನಂತರ ಮುಂದಕ್ಕೆ ಏನ್ ಮಾಡ್ತೀಯ? ಅಮ್ಮ ಒಬ್ರು ಮನೇಲಿ ಇರ್ತಾರ, ಅಮ್ಮ ಮಾತ್ರ ಇರೋದು. ಹಾ, ಮುಂದಕ್ಕೆ ಹೇಳ. ಸೊ ಇದೊಂದು ಸ್ವಲ್ಪ ಪಾಪಚ್ಚಿ ಚಿಕ್ಕದು, ಒಂದು ಇವಾಗಷ್ಟೇ 20 ತುಂಬಿರೋದು, ನಂಜನಗೂಡಿನ ಚಿಕ್ಕ ಹುಡುಗಿ ಅಲ್ಲ, ಅಲ್ದಾ ಅಲ್ದಾ? ಹಾಗೆ ಸೈಲೆಂಟ್ ಇದೆ ಅಂತ ಇದು ಮಾಡ್ಕೊಬೇಡಿ. ಆ್ಯಕ್ಚುಲಿ ಪ್ಯೂರೆಸ್ಟ್ ಹಾರ್ಟ್ ನಾನು ನೋಡಿರೋದ್ರಲ್ಲಿ. ಮತ್ತೊಂದು ಎಂತ ಅಂದರೆ, ಇದೇನಾದರೂ ಬಿಗ್ ಬಾಸಲ್ಲಿ ಮನೆ ಒಳಗಡೆ ಹೋಗ್ತೀಯಾ? ಮನೆ ಒಳಗೆ ಹೋಗ್ತೀಯ ಪಕ್ಕ 100ಕ್ಕೆ 100 ಹೋಗ್ತೀಯಾ? ಹೊರಗಿದ್ದು ನೀನು ಚಿಂತೆ ಮಾಡ್ಬೇಡ, ತಿಳಿತಲ್ಲ? ತಿಳಿತು, ಅರ್ಥ ಆಯ್ತಲ್ಲ? ಅರ್ಥ ಆಯ್ತು. ಹಾಂ, ಹೊರಗಿದ್ದು ನೀನು ಚಿಂತೆ ಮಾಡ್ಬೇಡ. ಯಾರು ಔಟ್ ಆಗ್ತಾರೆ ಅದು ಇದು ನಾನು ಹೇಳ್ತೇನೆ, ಅರ್ಥ ಆಯ್ತಲ್ಲ? ದೊಡ್ಡ ಮನೆಗೆ ನೀನು ಹೋಗ್ತೀಯಾ, ತಿಳಿತಾ? ನೀನು ಬೇಕೇ ಬೇಕು, ಬೇರೆ ಆಪ್ಷನ್ ಇಲ್ಲ. ಅರ್ಥ ಆಯ್ತಾ? ನೀನು ಅಲ್ಲಿ ಯಾರಿಗೂ ಬಿಡ್ಬೇಡ. ಇಲ್ಲಿ ಅಗ್ನಿ ಪರೀಕ್ಷೆಯಲ್ಲಿ ಯಾರಿಗೂ ಬಿಡ್ಬೇಡ, ತಿಳಿತಲ್ಲ? ಇವಾಗ ಮಾತ್ರ ಸೈಲೆಂಟ್ ಇರೋ, ಸ್ಟೇಜಲ್ಲಿ ಆ ಥರ ಇಲ್ಲ ಅಂತ ನಂಗೆ ಗೊತ್ತು. ಸೊ ಅದು ಬಾಕಿಯಾಗಿ PR ಟೀಮು ಅದು ಇದು ಮಣ್ಣು ಮಸಿ ಎಕ್ಸೆಟ್ರಾ ದುಡ್ಡಿದ್ದವ್ರಿಗೆ ಅದು ಇದು ಅಂತ ಇರುತ್ತೆ. ನಿನಗೆ ನಾನಿದ್ದೀನಿ, ಆಯ್ತಾ? ನನಗೆ ಸ್ವಲ್ಪ ಜನ ಇದ್ದಾರೆ, ಅರ್ಥ ಆಯ್ತಾ? ಮತ್ತೊಂದು, ನೀನು ಯಾವ ಥರ ಗೆಲ್ತೀಯ ಜನರನ್ನ ಅಂತ ಸಪೋರ್ಟ್ ಮಾಡ್ತಾರೆ, ಅರ್ಥ ಆಯ್ತಾ? ನಾನು ಮಂಗಳೂರಿಂದ ನಿನಗೆ ಸಪೋರ್ಟ್ ಮಾಡೋದು, ಮಂಗಳೂರವ್ರು ಎಷ್ಟು ಜನ ಇದ್ರು ನಿನಗೆ ಸಪೋರ್ಟ್ ಮಾಡೋದು, ತಿಳಿತಾ? ನಾವು ಹಿಂದೆಯಿಂದ ಮಾತಾಡೋರಲ್ಲ, ಕೆಲ ಊರಿನವ್ರು ಬಂದಿದ್ದಾರಲ್ಲ, ಅವರಿಗೆಲ್ಲ ಸಪೋರ್ಟ್ ದೇವರನ್ನೇ ಮಾಡೋದಿಲ್ಲ, ಅರ್ಥ ಆಯ್ತಲ್ಲ? ಹಿಂದೆಯಿಂದ ಮಾತಾಡೋರು ಇದಾರಲ್ಲ, ಒಂದೇ ಊರಿನವರೆಲ್ಲ ಇದಾರಲ್ಲ, ಪುತ್ತೂರು ಬೆಡಿ 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 ಅಂದ್ಕೊಂಡು ಒಂದೇ ಊರಿನವ್ರು ಕೆಲವರು ಇದ್ದಾರೆ. ಅಂಥವ್ರಿಗೆಲ್ಲ ನಾನು ಹಿಂದೆಯಿಂದ ಮಾತಾಡೋರಿಗೆ ನಾನು ಇದು ಮಾಡೋದಿಲ್ಲ, ಅವ್ರಿಗೆ ಬೇಕಾಗಿಲ್ಲ ನನ್ನ ಸಪೋರ್ಟ್. ಸೊ ಮಂಗಳೂರಿಂದ ಕರಾವಳಿ ಭಾಗದಿಂದ ನಾನು ನಿನಗೇ ಸಪೋರ್ಟ್ ಮಾಡೋದು, ತಿಳಿತಾ? ತಿಳಿತು. ಹಾಂ, ಸೊ ಹಾಗೆ ಗೈಸ್, ಓಪನ್ ಆಗಿ ಹೇಳ್ತೀನಿ, ಈ ಹುಡುಗಿ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ಒಳಗಡೆ ಹೋಗೋ 7 ಜನರಲ್ಲಿ ಒಬ್ಳಾಗಿರ್ತಾಳೆ. ಸೊ ಮಂಗಳೂರಿಂದ ಯಾರೇ ಬರಲಿ, ಸೊ ಈ ಹುಡುಗಿ ತಪ್ಪು ಮಾಡೋಕ್ಕೆ ಚಾನ್ಸೇ ಇಲ್ಲ. ಸೊ ಈ ಹುಡುಗಿ ತಪ್ಪು ಮಾಡಿ ನಾನು ಅಯ್ಯೋ ಇವಳು ತಪ್ಪು ಮಾಡಿದಾಳೆ ಹಂಗೆ ಹಿಂಗೆ ಚಾನ್ಸೇ ಇಲ್ಲ, ಬಿಟ್ಕೊಡೋ ಚಾನ್ಸೇ ಇಲ್ಲ. ಸೊ ತಪ್ಪು ಮಾಡಲ್ಲ. ಒಂದು ಬೇಕಿದ್ರೆ ಅಳ್ತೀಯಾ? ಅಳುದಿಲ್ಲಲ್ಲ? ಇಲ್ಲಲ್ಲ? ಬೇಜಾರಾಗ್ತದೆ ಯಾರಾದ್ರೂ ಹೇಳಿದ್ರೆ? ನೆನ್ನೆ ಥರ ಏನಾದರೂ ಯಾರ ಹೇಳಿದ್ರು ಅಂತ ಅಳ? ಇಲ್ಲ. ಆ್ಯಕ್ಚುಲಿ ಒಂದು ಬಡವರು, ಇನ್ನೊಂದು ಅಮ್ಮ ಒಬ್ಬರೇ ಇರೋದು, ಪಾಪ ಇಲ್ಲ, ಮನೆಗೊಂದೇ ಹುಡುಗಿ. ಡಿಗ್ರಿ ಮಾಡ್ತಿದ್ಯಲ್ಲ ಈಗ? ಡಿಗ್ರಿ ಬಿಟ್ಬಿಡ್ತೀಯಾ ಈಗ? ಕಾಲೇಜಿಂದಾನೆ ಸಪೋರ್ಟ್ ಕೊಡ್ತಾರಲ್ಲ. ಕಾಲೇಜಿಂದ ಸಪೋರ್ಟ್ ಕೊಡ್ತಾರಾ? ಎಕ್ಸಾಮ್ಗೆಲ್ಲ ಕಷ್ಟ ಆಗಲ್ಲ? ಇಲ್ಲ, 1 ಸೆಮ್ ಅಲ್ವಾ? 1 ಸೆಮ್. ಸೊ ಗೈಸ್, ಇದು ನಮ್ಮ ತಂಗಿ ಥರ. ಸೊ ಸ್ಟೇಜ್ ಒಳಗಡೆ ಹೋಗ್ಬೇಕಾದ್ರೂ ಹೇಳಿದ್ದೆ, ನೀನು ಸೆಲೆಕ್ಟ್ ಆಗ್ತೀಯ ನೋಡ್ತಾ ಇರಬೇಕಿದ್ರೆ ಅಂತ. ಇವಾಗಲೂ ಹೇಳ್ತಾ ಇದ್ದೀನಿ, ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು 7 ಜನರಲ್ಲಿ ನೀನೊಬ್ಳಾಗಿರ್ತೀಯ, ನೆನ್ಪಿಡ್ಗ, ತಿಳಿತಾ? ತಿಳಿತು. ತಿಳಿಯಿತು. ಆ್ಯಕ್ಚುಲಿ ಲಾ ಮತ್ತು ಲಾದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಸೊ ನನಗೇನೋ ಸಿಬ್ಲಿಂಗ್ಸ್ ಥರ, ತಂಗಿ ಥರ ಫೀಲ್ ಆಯಿತು. ಹಿಂದೆಯಿಂದ ಮಾತಾಡಲ್ಲ, ಮುಂದೆಯಿಂದನೇ ಮಾತಾಡ್ತಾಳೆ. ಕೆಲವರು ಅನ್ಕೊಂಬೋದು ಇಲ್ಲಿ ಅಹಂಕಾರ ಇದೆ ಹಂಗೆ ಹಿಂಗೆ, ಕೆಲವರು ಆಡ್ಕೊಂಡು ಇದ್ದಾರೆ. ಕೆಲವರು ಫೇಮು ನೇಮು ಬಂತು ಅಂದ ತಕ್ಷಣ ನೀವು ಫೇಮು ನೇಮಲ್ಲಿದ್ರೆ ನಾವೆಲ್ಲ ಡಲ್ ಹಂಗೆ ಹಿಂಗೆ ಅಂತ. ಹೌದು, ನನಗೆ ನೇಮ್ ಫೇಮ್ ಇದೆ, ಓಪನ್ ಆಗಿ ಹೇಳ್ಕೊತೀನಿ ನಾನು. ಅವ್ರು ಆ ಥರ ಹೇಳಿದ್ರು ನಾನು ಸುಳ್ಳು ಅಂತ ಹೇಳಲ್ಲ, ನಿಜನೇ ಅದು. ನನಗೈತೆ, ನಾನು ಜನರನ್ನ ಸಂಪಾದನೆ ಮಾಡಿದ್ದೀನಿ. ಅದನ್ನು ಬಂದ್ಬಿಟ್ಟು ನೀವು ಆ ಥರ ಹೇಳೋದಲ್ಲ, ಬಾಕಿಯವ್ರನ್ನ ಚಿಕ್ಕದು, ನಾನು ಯಾರನ್ನೂ ಚಿಕ್ಕವ್ರು ಮಾಡ್ತಿಲ್ಲ. ನಾನೊಂದು ಮಾತು ಹೇಳಿದ್ದೆ ಅಲ್ಲಿ, ಏನಂದಿದ್ದೆ? ಅದೇ ಇದು ನಾನು ರಿಜೆಕ್ಟ್ ಆಗಿದ್ದೀನಿ ಅಂತ ನಂಗೆ ಬೇಜಾರಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಕಾಮನ್ ಪೀಪಲ್ಸ್ ಇರೋದಿಲ್ಲಿ. ನಾನೊಬ್ಬ ಬಂದ್ಬಿಟ್ಟು ನನಗೆ ಫಾಲೋವರ್ಸ್ ಇರೋನು, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೇಮ್ ಇರೋನು ಅಂದ ತಕ್ಷಣ ಒಂದು ಹುಡುಗಿ ಬಂದ್ಬಿಟ್ಟು ಅದು ಫೇಮು ನೇಮು ಅಂತ ಹೆಂಗೆ ಹೇಳ್ತೀರಾ ನೀವು ಅಂದರೆ ಎಲ್ಲ ವಿಷಯಕ್ಕೂ ಕಡ್ಡಿ ಅಲಾಡ್ಸೋದೊಂದು ಇದೆ ಇಲ್ಲಿ. ಒಂದಿದೆ, ಹಿಂದೆಯಿಂದ ಮಾತಾಡೋದು, ಮುಂದೆಯಿಂದ ನೈಸ್ ಮಾತಾಡೋದು, ಹಿಂದೆಯಿಂದ ನಾಟಕ ಮಾಡೋದು, ಇವೆಲ್ಲ ಸಾವು ಟರ್ನು ಅದು ಇದು ಮಣ್ಣು ಮಸಿ ಎಕ್ಸೆಟ್ರಾ.
ಮತ್ತೊಂದು ಎಂತ ಅಂದರೆ ಆಡ್ಕೊಂಡಿದ್ದು ನಾನು ಮಾತಾಡ್ಬೇಕಾದ್ರೆ ರಿಜೆಕ್ಟೆಡ್ ಅನ್ಕೊಂಡು ಮಾತಾಡಿದ್ದಲ್ವಾ, ಆಡ್ಕೊಂಡಿರೋದು. ಆಡ್ಕೊಂತ ಹುಡುಗಿ ಅಂದ್ರೆ ಅವಳ ಪ್ರಕಾರ ಅವಳೇ ದೊಡ್ಡವಳು, ಬೇರೆ ಯಾರೂ ಇಲ್ಲ, ಹಂಗೆ ಆ ಥರ. ನಮ್ಮ ಕಂಟೆಸ್ಟೆಂಟ್ಸ್ಗಳಿಗೆ ನಾವು ಮೋಟಿವೇಟ್ ಮಾಡಿ ಅವರು ಸೆಲೆಕ್ಟ್ ಆಗಿದ್ದಾರೆ ಅಂತ ಒಂದು ಉತ್ತರ ಕರ್ನಾಟಕದ ಒಬ್ರು ಇದ್ರು, ಕಚ್ಚೆ ಹಾಕೊಂಡು ಒಬ್ರು ಇದ್ರು, ಪಾಪ ಅವ್ರನ್ನ ಡೌನ್ ಮಾಡ್ತಾ ಇದ್ರು. ಅವ್ರಿಗೆ ಜಸ್ಟ್ ಒಂದು ನೀವು ಯಾಕೆ ಫಸ್ಟ್ ಆಫ್ ಆಲ್ ನಿಮಗೆ ಯಾರ ಜೊತೆ ಮಾತಾಡೋಕ್ಕಾಗಲ್ಲ, ಯಾರಿಗೆ ಟಾಂಗ್ ಕೊಡೋಕ್ಕಾಗಲ್ಲ, ಅದು ಅಡ್ವೊಕೇಟ್ ಅವ್ರ ಹತ್ರ ಎಲ್ಲ ಮಾತಾಡಿದ್ರೆ ನಿಮಗೆ ಟಾಂಗ್ ಕೊಡೋಕ್ಕಾಗಲ್ಲ. ಸೊ ಅವ್ರ ಹತ್ರ ಯಾಕೆ ಮಾತಾಡ್ತೀರಾ ಅಂತೆಲ್ಲ ಮೋಟಿವೇಶನ್ ಮಾಡಿಬಿಟ್ಟು, ಸೊ ಅವ್ರ ಅಯ್ಯ ಬಂದ್ಬಿಟ್ಟು ಪಾಪ ಫುಲ್ಲು ಡೌನ್ ಆಗಿದ್ದ, ಮಲಗಿದ್ದೆ. ಎದ್ದೇಳಿಸ್ಬಿಟ್ಟು ಬ್ರೋ ಅಣ್ಣ ನೀವು ಹೇಳಿದ್ದು ನಿಜ, ಕರೇರಿ ನಾ ಅವ್ರ ಜೋಡಿ ಮಾತಾಡೋಂಗಿಲ್ಲ, ನಂಗೀಗ ಸಮಾಧಾನ ಅನಿಸ್ತೈತಿ, ನನಗೆ ಗೊತ್ತೈತಿ ನಾ ಒಳಗೆ ಹೋದಾಗ ಹೆಂಗಿರ್ತೀನಿ ಅಂತ. ಆ್ಯಕ್ಚುಲಿ ಈ ಹುಡುಗಿ ಬಂದ್ಬಿಟ್ಟು ನನಗೆ ಒಂಥರ ಅಣ್ಣ ಅಂತ ಕರೆದಿದ್ದಕ್ಕೆ ನಾನು ಇವಳಿಗೆ ಇದು ಮಾಡಿದ್ದು. ಅವ್ರು ಬಂದ್ಬಿಟ್ಟು ನಮ್ಮ ಉತ್ತರ ಕರ್ನಾಟಕದವರು, ಆ್ಯಕ್ಚುಲಿ ಯಾವುದು ಹಳ್ಳಿಯಿಂದ ಬಂದಿರೋರು. ಸೊ ದಿಲ್ಲಿಲಿ ಇರೋ ಥರ ಇರೋರು, ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋರು ಬಂದ್ಬಿಟ್ಟು ಅವ್ರನ್ನ ಡೌನ್ ಮಾಡೋದು ಅದು ಇದು ಇರುತ್ತೆ. ಈ ಹುಡುಗಿಗೆ ಹೇಳಿದ್ರು ಒಬ್ರು, ಏನು ಹೇಳಿದ್ರು, ಯಾರೊಬ್ರು ಹೇಳಿದ್ರಲ್ಲ, ಏನು ಹೇಳಿದ್ರು, ಅವ್ರೆ ಅದಲ್ಲ, ಇದ ನಿನಗೆ ಮೋಟಿವೇಟ್ ಅಂದ್ರೆ ಡಿಮೋಟಿವೇಟ್ ಮಾಡಿರೋರು, ನೀನ್ ಆಗಲ್ಲ, ಚಿಕ್ಕವಳಿದ್ಯಾ ನಿನ್ನ ತೆಗ್ದಾಕ್ತಾರೆ ಅಂತ. ಸೊ ಈ ಹುಡುಗಿಗೂ ಹೇಳಿದ್ರು ಆ ಥರ. ಅದೇನಂದ್ರೆ ಸ್ಟ್ರಾಟಜಿ ಅದು. ಒಟ್ಟಿಗೆ ಇದ್ದವ್ರಿಗೆ ಡೌನ್ ಮಾಡ್ಬಿಟ್ಟು ಅವರು ಸೆಲೆಕ್ಟ್ ಆಗಲ್ಲ ಅಂತ ಅವ್ರ ಮೈಂಡ್ಗೆ ಹೋಗ್ಬಿಟ್ರೆ ಅವರು ಅಲ್ಲಿ ಮಾತಾಡೋಕ್ಕೆ ಹಿಂದೇಟ್ ಆಗ್ತಾರೆ. ಸೊ ಈ ಹುಡುಗಿಗೂ ಹೇಳಿದ್ದಷ್ಟೇ ನಾನು. ಸೊ ನಿನ್ನ ರಿಯಾಲಿಟಿ ಏನಿದೆ ಅದನ್ನು ಮಾತಾಡಿ, ನೀನು ಸೆಲೆಕ್ಟ್ ಆಗೇ ಆಗ್ತೀಯಾ. ಫಸ್ಟ್ ಆಫ್ ಆಲ್ ನಾನು ಸೆಲೆಕ್ಟ್ ಆಗ್ತೀನಿ ಅಂತ ನೀನು ಅನ್ಕೊಂಡಿದ್ಯಾ, ಒಂದು ವೇಳೆ ನಾನೇ ರಿಜೆಕ್ಟ್ ಆದರೂ ನೀನು ಸೆಲೆಕ್ಟ್ ಆಗೇ ಆಗ್ತೀಯ ಅಂತ ನಾನು ಹೇಳಿದ್ದೆ. ಸೊ ಹಂಗೆ ಆಯಿತು, ಸೆಲೆಕ್ಟ್ ಆದ್ಲು. ಅವರು ಉತ್ತರ ಕರ್ನಾಟಕದ ನಮ್ಮ ಕಚ್ಚೆ ಹಾಕೊಂಡಿದ್ರು ಪಾಪ. ನಾವೆಲ್ಲ ಬಳ್ಕೊಂಡಿದ್ರು. ಅವ್ರನ್ನ ಸ್ವಲ್ಪ ಡೌನ್ ಮಾಡ್ತಾ ಇದ್ರು ಎಲ್ಲ ಕೆಲವರು. ಅವರು ಹೇಳಿದ್ರು, ನನಗೆ ಅದೊಂದು ಖುಷಿ ಗೊತ್ತಾಯ್ತಾ, ನಾನೊಂದು 2 ಮಾತು ಹೇಳಿ ಅವರು ಸ್ವಲ್ಪ ಮೋಟಿವೇಟ್ ಆಗಿ ಅವ್ರು ಸೆಲೆಕ್ಟ್ ಆಗ್ತಾರಲ್ಲ, ಅದೊಂದು ಹೆಮ್ಮೆ. ಗತ್ತ ಅನ್ಕೊಳ್ಳಿ. ಅದು ಬೇಕಿದ್ರೆ ನಾನು ಸೆಲೆಕ್ಟ್ ಆಗಿದ್ರು ಪರವಾಗಿಲ್ಲ, ನನಗೆ ಸ್ಟೇಜ್ ಸಿಗುತ್ತೆ, ನನ್ನ ಹತ್ರ ಎಬಿಲಿಟಿ ಇದೆ, ಮಾತಾಡೋ ತಾಕತ್ತಿದೆ, ಟಾಂಗ್ ಕೊಡೋ ಕೆಪಾಸಿಟಿ ಇದೆ. ಹಂಗಿರ್ಬೇಕಾದ್ರೆ ಯಾವನ್ನು ಕೇರ್ ಮಾಡೋ ಆಗತ್ತೆ ನನಗಿಲ್ಲ, ತಿಳಿತಾ? ಯಾವಳ್ಳು ನಾನು ಬಿಡೋದೇ ಇಲ್ಲ, ಯಾವಳ್ಳಿ ಮಾತಾಡಲಿ ಬಿಡೋದೇ ಇಲ್ಲ. ಬೇಕಾದ್ರೆ ಟ್ರಿಗರ್ ಮಾಡಿ ಉರ್ಸಿ ಗಂಡಾಂತರ ತಂದ್ಬಿಟ್ಟು ಹೊಟ್ಟೆ ಒಳಗೆ ಕ್ಯಾನ್ಸರ್ ಆಗ್ಬಿಡ್ಬೇಕು, ಆ ರೇಂಜಿಗೆ ಉರ್ಸ್ಬಿಡ್ತೀನಿ ನಾನು, ತಿಳಿದ? ಯಾವಳ್ಳೇ ಆದ್ರೂ ಪರವಾಗಿಲ್ಲ, ತಿಳಿದ? ಮಿಡ್ಲಲ್ಲಿ ಬಂದ್ಬಿಟ್ಟು ನಾನೇನೋ ಹೇಳ್ತಿದ್ರೆ ಬಂದು ಗಡ್ಡಿ ಅಲ್ಲಾಡ್ಸೋದು, ಅದು ಇದು ಮಣ್ಣು ಮಸಿ ಎಕ್ಸೆಟ್ರಾ. ನೀನು ರಿಜೆಕ್ಟ್ ಆಗಿರೋದನ್ನ ತಗೊಳ್ಳೋ ಕೆಪಾಸಿಟಿ ಇಲ್ಲ. ಹೌದಮ್ಮ, ನನಗೆ ರಿಜೆಕ್ಟ್ ಆಗಿರೋದನ್ನ ತಗೊಳ್ಳೋ ಕೆಪಾಸಿಟಿ ಇಲ್ಲ. ನೀನೇನು ಇಲ್ಲಿವರೆಗೂ ಗುಡ್ಡೆ ಏನು ಕಾಡದು ಗುಡ್ಡೆ ಹಾಕಿದೀಯಾ ನೀನು? ಫಸ್ಟ್ ಆಫ್ ಆಲು ನನಗೆ ರಿಜೆಕ್ಟ್ ಆಗಿರೋದನ್ನು ತಗೊಳ್ಳೋ ಕೆಪಾಸಿಟಿ ಇಲ್ಲ. ಯಾಕೆ ಗೊತ್ತಾ, ನನಗೆ ಈ ಒಂದು ಸ್ಟೇಜಲ್ಲಿ ನನಗೆ ಕಳೆದೋಗಿರ್ತಕ್ಕಂಥ ಎಲ್ಲರೂ ಸಿಗ್ತಾರೆ. ನಾನು ಯಾರನ್ನೆಲ್ಲ ಕಳ್ಕೊಂಡಿದ್ದೀನೋ, ಯಾರನ್ನೆಲ್ಲ ನನ್ನನ್ನು ನಿನ್ನ ಕೈಯಲ್ಲಿ ಏನೂ ಆಗಲ್ಲ, ನಿನಗೊಂದು ಹೆಣ್ಣು ಕೊಡಲ್ಲ, ನನ್ನ ಜಾಗ ಜಮೀನು ಇದ್ದರೆ ಮಾತ್ರ ನಿನಗೆ ವರ್ತು, ಇಲ್ಲಾಂದರೆ ನೀನು ಏನೂ ಇಲ್ಲ ಅಂತ ಹೇಳಿದವರೆಲ್ಲ ನನ್ನ ಹತ್ರ ಬರ್ತಾರೆ. ಹಾಗಿರ್ಬೇಕಾದ್ರೆ ಸೊ ಹಾಗೆ ಆ ಒಂದು ಉದ್ದೇಶಕ್ಕೆ ಇದು ಮಾಡಿದೆ. ಮತ್ತೊಂದು ನಮ್ಮ ತಾಯಿ ವಿಷಯನ ಅಲ್ಲಿ ಸ್ಟೇಜ್ ಮೇಲೆ ಹೇಳ್ಕೊಬೇಕು ಅಂತ ಇತ್ತು. ಹೇಳ್ಕೊಳ್ಳೋದ್ರೆ ಬೇರೆ ಥರ ಹೇಳ್ತಾ ಇದ್ದೆ ನಾನು. ಅವ್ರು ಯಾರು ಮಾಡಿದಾರಲ್ಲ ಅವರು ಹೊಟ್ಟೆ ಕತ್ತಿ ಆಗ್ದಂಗಿರ್ಬೇಕದು, ನೋವಾಗ್ಬೇಕು ಅವ್ರಿಗೆ, ಅರ್ಥ ಆಯ್ತಾ? ನರ್ನರ್ದಲ್ಲೂ ನರ್ಕ ಅನ್ಭವಿಸ್ಬಿಡ್ಬೇಕು ಅವರು, ಆ ಥರ ಮಾಡಬೇಕು ಅಂತ ಇತ್ತು ಸ್ಟೇಜ್ ಮೇಲೆ ಹೋಗ್ಬಿಟ್ಟು. ನನಗೆ ಸೆಲೆಕ್ಟ್ ಆಗಲಿಲ್ಲ. ನಾನು ಕರ್ಮ, ಕೆಪಾಸಿಟಿ ಇದೆ ಆದರೆ ಅದು ಹೇಳಲಿಕ್ಕಾಗೋದಿಲ್ಲ. ಈಗ ಎಕ್ಸಾಂಪಲ್ ಒಂದು ಗಣ್ಯ ವ್ಯಕ್ತಿಗಳನ್ನ ಒಂದು ಸ್ಟೇಜ್ ಮೇಲೆ ಕೂರಿಸಿ, ಈಗ ಆನ್ ದಿ ಸ್ಪಾಟಿಗೆ ನಮಗೆ ಸೆಲೆಕ್ಟ್ ಆಗಲಿಲ್ಲ, ನಾನು ಯಾಕೆ ಸೆಲೆಕ್ಟ್ ಆಗಲಿಲ್ಲ, ನನ್ನ ಹತ್ರ ಏನು ಎಬಿಲಿಟಿ ಇಲ್ಲ, ಅದು ಇದು ಅಂತ ಮಾತಾಡ್ಬೋದು. ಬಟ್ ಮುಂದೆ ಇರೋರಿಗೆ ಯಾವ ಥರ ಮನಸ್ಸಾಗುತ್ತೆ, ಅವ್ರದ್ದು ಯಾವ ಥರ ನಮ್ಮನ್ನು ಸೆಲೆಕ್ಟ್ ಮಾಡಬೇಕು ಅಂತ ಇರುತ್ತೋ ಮೊದಲು, ಇಲ್ಲ ಇರಲ್ವೋ ಒಂದು ಗೊತ್ತಿಲ್ಲ. ಸೊ ಅವರು ದೊಡ್ಡವರು ಸೆಲೆಕ್ಟ್ ಮಾಡಲಿಲ್ಲ. ಆದರೆ ಬಿಗ್ ಬಾಸಲ್ಲಿ ಕಪ್ಪೆತ್ತಿದವರೆಲ್ಲ ಲೈಫಲ್ಲಿ ಉದಾರ ಆಗಿದ್ದಾರೆ ಅಂತಲ್ಲ. ಬಿಗ್ ಬಾಸಲ್ಲಿ ರನ್ನರ್ ಅಪ್ ಆದವರು, ಬಿಗ್ ಬಾಸ್ ಚಾನ್ಸ್ ಸಿಗದೆ ಇರೋರು ಸಾಧನೆ ಮಾಡಿದ್ದಾರೆ, ಬೇರೆ ಥರ ಸಾಧನೆ ಮಾಡಿದ್ದಾರೆ. ಸೊ ನೋಡೋಣ. ನನಗೊಂದು ಈ ಸ್ಟೇಜ್ ಸಿಕ್ಕಿದ್ರೆ ಹಂಗೆ ಅಂತ ಇತ್ತು. ದೇವರು ನನ್ನ ಲೈಫಲ್ಲಿ ಕೆಲವೊಂದನ್ನು ಕಿತ್ಕೊಂಡ್ಬಿಡ್ತಾನೆ. ಬಟ್ ಆ ಕಿತ್ಕೊಂಡಾಗ ಆಗೋ ನೋವಿದೆಯಲ್ಲ, ಅದನ್ನು ಸ್ವಲ್ಪ ಅದ್ಮಿಟ್ಕೊಂಡ್ರೆ ಅದು ನನಗೆ ಒಳ್ಳೇದು. ಯಾಕಂದರೆ ಮುಂದಕ್ಕೆ ದೇವ್ರನ್ನ ನಾನು ಹೊಗಳ್ತೀನಿ, ಅಯ್ಯೋ ತಪ್ಪಿಸಿ ಒಳ್ಳೆ ಕೆಲಸ ಮಾಡ್ದಪ್ಪ ನೀನು, ನನಗೆ ಈ ಥರದೊಂದು ಆಪ್ಷನ್ ಸಿಗ್ತಾ ಇರಲಿಲ್ಲ ಇಲ್ಲ ಅಂದರೆ ಅಂತ ನಾನೇ ದೇವ್ರನ್ನ ಹತ್ರ ಕ್ಷಮೆ ಕೇಳ್ತೀನಿ ನಾನು. ಅದು ತುಂಬ ಸಲ ನನಗೆ ಆಗಿದೆ. ಸೊ ಕೆಲಸ ಬಿಟ್ಟಾಗಲೂ ಹಂಗೆ, ಕೆಲಸ ಬಿಟ್ಟಾಗ ನಾನು ಆ ಥರ ಯೋಚನೆ ಮಾಡಿದ್ದಿದೆ.
ಸೊ ಒಂದು ಕಂಪ್ನಿ ಚೇಂಜ್ ಮಾಡ್ದಲ್ಲ, ಒಂದು ಕಂಪ್ನಿ ನಾನು ಸೋಷಿಯಲ್ ಮೀಡಿಯಾಗೆ ಜರ್ನಿಗೆ ಎಂಟ್ರಿ ಕೊಡೋ ಕಾರಣ ಒಂದು ಕಂಪ್ನಿಯಿಂದ ರಿಸಿಗ್ನೇಷನ್ ತಗೊಂಡು ಹೋಗಿ ಒಂದು ತಿಂಗಳಿಗೆ ನನಗೆ ಯಾಕಪ್ಪ ರಿಸೈನ್ ಕೊಟ್ಟೆ ಅಂತ ಆಯಿತು. ಆದರೆ 1 ವರ್ಷ ಆದಮೇಲೆ ನನಗೆ ರಿಸಲ್ಟ್ ಸಿಕ್ತು. ಯಾಕೆ ಬರೀ ನನ್ನ ಕಂಪನಿ ಬಿಟ್ಟು ಇನ್ನೊಂದು ಕಂಪ್ನಿಗೆ ಹೋಗ್ತೀನಿ, ಇನ್ನೊಂದು ಕಂಪ್ನಿಗೆ ಹೋಗಿ ಅಲ್ಲೊಂದು ರೂಮ್ ಹುಡುಕ್ತೀನಿ, ರೂಮಲ್ಲಿದ್ದ ಒಂದು ಮಿರರ್ ನನ್ನ ಸೋಷಿಯಲ್ ಮೀಡಿಯಾ ಇಷ್ಟು ಜರ್ನಿಗೆ ಕಾರಣ ಪಕ್ಕ. ಸೊ ಹಾಗಿದ್ದಾಗ ನಾವು ಯಾರನ್ನು ಬೈಕೊಂಡು ಅದು ಇದು ಮಾಡಿಕೊಂಡು ಸೊ ವೇಸ್ಟು. ಅಂದರೆ ಅವ್ರಿಗೆ ಒಂದು ಸ್ಟ್ರಾಟಜಿ ಇರುತ್ತೆ, ಅವ್ರೊಂದು ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ. ಅಂದರೆ ಸ್ಕ್ರಿಪ್ಟ್ ಅಂದರೆ ನೀವು ಈ ಥರ ಮಾಡಬೇಕು, ಅವ್ರನ್ನ ಕೆರಳಿಸ್ಬೇಕು, ಕುದಿಸ್ಬೇಕು, ಅವ್ರಿಗೆ ಮಾತಾಡಬೇಕಾದ್ರೆ ಅಡ್ಡ ಬರಬೇಕು, ಹಂಗೆ ಅಂತ ಹೇಳಿರ್ತಾರೆ. ಸೊ ಅದ್ರ ಥರ ಅವ್ರು ಮಾಡ್ತಾ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಈಗ ಯಾರು ಎಕ್ಸಾಂಪಲ್ ಯಾವುದೇ ಜಡ್ಜಸ್ ಆಗಿರಲಿ, ಆ್ಯಂಕರ್ ನಿರಂಜನ ಅವರಾಗಿರಲಿ, ಯಾರು ಇದು ಮಾಡಲ್ಲ. ಬಟ್ ನಮಗೆ ಆಗಿರ್ತಕ್ಕಂಥ ಬೇಜಾರಿದೆಯಲ್ಲ, ನಮ್ಮ ಹತ್ರ ಮಾತಾಡೋಕ್ಕೆ ಬಿಡ್ತಾ ಇಲ್ಲ ಇವಯ್ಯ, ಹಂಗೆ ಹಿಂಗೆ, ಅದು ನಂಗೆ ಟೈಮೇ ಕೊಟ್ಟಿಲ್ಲ ಅನ್ನೋ ಒಂದು ಫ್ರಸ್ಟ್ರೇಷನ್ ಇದೆಯಲ್ಲ, ಅದು ನಮ್ಮನ್ನು ಬೇರೆ ಥರ ಮಾತಾಡಿಸ್ಬಿಡುತ್ತೆ ಆನ್ ದಿ ಸ್ಪಾಟ್. ಸ್ವಲ್ಪ ಅದು ಹಿಡ್ಕೊಂಡು ಥಿಂಕ್ ಮಾಡ್ಕೊಂಡು ಮಾತಾಡಿದ್ರೆ ಏನೂ ಆಗಲ್ಲ. ಆದರೆ ಅದು ಹಿಡ್ಕೊಂಡು ಥಿಂಕ್ ಮಾಡಿದ್ರು ಮಿನಿಮಮ್ ಆದರೂ ಆ ಮೈಂಡು ಕೂಲಾಗಿ ಯೋಚನೆ ಮಾಡೋಕ್ಕೆ 1 ದಿನ ಬೇಕು, ಅಷ್ಟು ಹೀಟ್ ಆಗಿರುತ್ತೆ ತಲೆ. ಸೊ ಅದೇ ನಾನು ಏನೋ ಮಾತಾಡೋಕೆ ಹೋಗಿ ಏನೇನೋ ಮಾತಾಡ್ತಾ ಇದ್ದೀನಲ್ಲ. ಇವಳು ಸೆಲೆಕ್ಟ್ ಆಗ್ತಲೆ, ಎಲ್ಲರೂ ವೋಟ್ ಮಾಡಿ, ಎಲ್ಲರೂ ವೋಟ್ ಮಾಡಿ. ಅದೇ ಚಿಕ್ಕ ಹುಡುಗಿ. ಸೊ ಪ್ರತಿಯೊಬ್ಬರು ಕೂಡ ಎಲ್ಲೋ ಒಂದು ಬಂದ ಮೇಲೆ ಒಂದು ಸೀನ್ ಆಗಿರುತ್ತೆ. ಬಟ್ ಈ ಹುಡುಗಿ ಹತ್ರ ಲೈಟಾಗಿ ಒಂದು ಸ್ವಲ್ಪ ಕೆಡ್ದಾಗಿ ನಡ್ಕೊಂಡಿರ್ತಾರೆ ಒಬ್ಬ ಗಣ್ಯ ವ್ಯಕ್ತಿ. ಆ ಮನುಷ್ಯನ ಮೇಲೆ ಒಳ್ಳೆ ರೆಸ್ಪೆಕ್ಟ್ ಇತ್ತು. ಬಟ್ ಸೀನ್ ಮಾಡ್ಬೋದಿತ್ತು, ಕಾಂಟ್ರವರ್ಸಿ ಮಾಡ್ಬೋದಿತ್ತು. ಬೇಡ ಅದು. ಈ ಹುಡುಗಿಗೆ ನಾನೇ ಹೇಳ್ತೀನಿ, ಬೇಡ ಅದು ಬಿಟ್ಟಾಕು ಅಂತ. ಬಿಗ್ ಬಾಸ್ ಟೀಮಿಗೆ ಒಂದು ಸ್ವಲ್ಪ ಇನ್ಫಾರ್ಮ್ ಮಾಡಿಬಿಟ್ಟು ಬೇಡ ಅಂತ ಬಿಟ್ಟಾಕ್ತೀವಿ. ಬೇರೆ ಥರ ಟ್ರೀಟ್ ಮಾಡಿದ್ದ ತಪ್ಪದು. ಮಗಳ ವಯಸ್ಸಿನೊಳಗೆ ಆ ಥರ ಟ್ರೀಟ್ ಮಾಡೋದು. ಬಿಗ್ ಬಾಸ್ ಟೀಮಿಗೆ ಇನ್ಫಾರ್ಮ್ ಮಾಡೋದು ನಮ್ಮ ಕರ್ತವ್ಯ. ಅಣ್ಣ ಅಂತ ಕರೀತದಲ್ಲ ಹುಡುಗಿ, ಅದಕ್ಕೋಸ್ಕರ ಇನ್ಫಾರ್ಮ್ ಮಾಡಿದ್ವಿ. ಸೊ ನೋಡೋಣ, ಲೈಫಲ್ಲಿ ಇಷ್ಟೇ ಅಲ್ಲ, ಇನ್ನೂ ಇದೆ. ಮೂವ್ ಆನ್ ಆಗೋಣ, ಮುಂದಕ್ಕೆ ಸಿಗ್ಬೋದು, ಕಲೆ ಪ್ರದರ್ಶನ ಮಾಡೋಣ. ಇನ್ನು ಮುಂದೆ ಕಾಂಟ್ರವರ್ಸಿ ಅದು ಇದು ಏನು ಇರಲ್ಲ. ದೇವರು ಕಾಂಟ್ರವರ್ಸಿ ಅದು ಇದು ಮಣ್ಣು ಮಸಿ ಏನೂ ಇರಲ್ಲ. ನನ್ನ ಜೊತೆ ಕಾಂಟ್ರವರ್ಸಿಗೆ ಬಂದರು, ಅಣ್ಣ ಆಯ್ತಣ್ಣ, ಓಕೆ ನೀನೇ ದೊಡ್ಡವಣ್ಣ ಅಂತ ಬಿಟ್ಬಿಡೋದು. ಸೊ ನೋಡೋಣ, ಸಿಗೋಣ. ಚಾಯ್.